ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ರೆಡಿ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನೀವು ತಮ್ಮಲ್ಲಿ ನೋಡ್ಕೊಂಡು ಬಂದಿದ್ದೀರಲ್ವಾ. ಎಸ್, ಒಂದು ಗ್ರೀನ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಕಂಪ್ಲೀಟಾಗಿ ಬೇಕಾಗಿರೋದು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ನಮಗೆ ಕರಿಬೇವು ಸೊಪ್ಪು. ಇದು ಗರಿಗರಿಯಾಗಿ ಒಣಗಿರಬೇಕು. ಬಿಸಿಲಲ್ಲಿ ಒಂದಿನ ಚೆನ್ನಾಗಿ ಒಣಗಿದ್ರು ಸಾಕು, ಇಲ್ಲ ಒಂದು 2 ಡೇಸ್ ಒಣಗಿಸಿದ್ರು ಸಾಕು. ಇದು ಮುಖ್ಯವಾಗಿ ಯಾರಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಬಾಣಂತಿಯರಿಗೆ. ಆಲ್ಮೋಸ್ಟ್ ಮಕ್ಕಳು ನಕ್ಕರೆ ಏರ್ ಫಾಲ್ ಆಗುತ್ತೆ ಅಂತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಏರ್ ಫಾಲ್ ಆಗುತ್ತಲ್ವ. ಆ ಏರ್ ಫಾಲು ರೀಗ್ರೋತ್ ಆಗೋದಕ್ಕೆ ಮತ್ತು ಎಳೆಗಳು, ಕೂದಲು ಎಳೆಗಳು ದಪ್ಪ ಮಂದವಾಗಿ ಬರೋದಕ್ಕೆ ಈ ಆಯಿಲ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಮುಂಚೆ ನನ್ನ ಮಗನ ಬಾಣಂತನದಲ್ಲೂ ಕೂಡ ನನಗೆ ಸೇಮ್ ಪ್ರಾಬ್ಲಮ್ ಆಗಿ ಏರ್ ಫಾಲ್ ಆಗಿ ಮತ್ತು ನನಗೆ ರೀಗ್ರೋತ್ ಕೂಡ ಚೆನ್ನಾಗಾಯಿತು ಮತ್ತು ಎಳೆ ತಿಕ್ಕಾಗಿ ಬಂದಿತ್ತು. ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಸಣ್ಣ ಪ್ರಯತ್ನ. ನಾನು ಏನು ಕರಿಬೇವು ಸೊಪ್ಪನ್ನ ಒಣಗಿಸಿದ್ದೀನಿ, ಅದನ್ನು ಮಿಕ್ಸಿ ಮಾಡ್ತಾ ಇದ್ದೀನಿ. ಏನು ಹಾಕ್ದಿರ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೀರಾಗಲಿ ಎಣ್ಣೆ ಆಗಲಿ ಏನೂ ಹಾಕ್ಬಾರ್ದು. ಜಸ್ಟ್ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದೊಂದು ಹಾಫ್ ಬೌಲ್ ಪೌಡ್ರ್ ಆಯಿತು. ಕಂಪ್ಲೀಟಾಗಿ ಒಂದು ಜಾರ್ ತುಂಬ ತುಂಬಿದ್ದೆ. ಇದರಲ್ಲಿ ಒಂದು ಹಾಫ್ ಬೌಲ್ ಆಯಿತು. ಇದಕ್ಕೆ ಬೇಕಾಗಿರೋಂಥದ್ದು 3 ಇಂಗ್ರೀಡಿಯೆಂಟ್, ಜಾಸ್ತಿ ಏನು ಬೇಕಾಗಿಲ್ಲ. ಸಿಕ್ಕಾಪಟ್ಟೆ ಸಿಂಪಲ್ ಅಂತಲೇ ಹೇಳ್ಬೋದು. ಒಂದು ಅರ್ಧ ಬೌಲು ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಎಲ್ಲರ ಮನೇಲಿ ಇರುತ್ತಲ್ವ ಮೆಂತ್ಯ ಕಾಳು, ಏನು ಹುಡ್ಕೊಂಗಿರಲ್ಲ. ಈ ಮೆಂತ್ಯ ಕಾಳು ಜೊತೆ ಇನ್ನೊಂದೇ ಒಂದು ಅಂದರೆ ಬಾದಾಮ್ ಎಣ್ಣೆ, ಆಲ್ಮಂಡ್ ಆಯಿಲ್ ಅಂತಲೇ ಹೇಳ್ಬೋದು. ಸೊ ಬಾದಾಮ್ ಆಯಿಲು ನೀವು ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನೇ ಬಳಸ್ಬೋದು. ಇಲ್ಲಾಂದರೆ ಮೆಡಿಕಲ್ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ. ಸೊ ಯಾವುದಿದ್ರೂ ಪರವಾಗಿಲ್ಲ, ಬಾದಾಮ್ ಆಯಿಲ್, ಆಲ್ಮಂಡ್ ಆಯಿಲ್, ಓಕೆನಾ. ಇದರಲ್ಲಿ ನಾನು ಇದನ್ನು ಅಷ್ಟೇ ಒಂದು ಹಾಫ್ ಕಪ್ಪು ನಾನು 250 ml ಎಣ್ಣೆಗೆ ಇದೆಲ್ಲ ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆನ ನಾನು ಕೊಬ್ಬರಿ ಎಣ್ಣೆನ ಮನೆಯಲ್ಲೇ ಮಾಡಿರುವಂಥದ್ದು. ನೀವು ಯಾವುದೇ ಎಣ್ಣೆನೂ ತೊಗೊಳ್ಳಿ, ಪರವಾಗಿಲ್ಲ. ಪ್ಯೂರ್ ಆಗಿರಬೇಕು, ಪ್ಯಾರಾಚೂಟ್ ಇದ್ರೂ ಪರವಾಗಿಲ್ಲ. ಯಾವುದೇ ಕೊಬ್ಬರಿ ಎಣ್ಣೆ ನಿಮ್ಮಲ್ಲಿ ಅವೈಲೇಬಲ್ ಇರೋವಂಥದ್ದು. ಅದಕ್ಕೆ ಈ 3 ಮಿಕ್ಸ್ ಮಾಡಬೇಕಷ್ಟೆ. ಒಂದು ಕರಿಬೇವು ಸೊಪ್ಪು, ಮೆಂತ್ಯ ಕಾಳು ಮತ್ತು ಆಲ್ಮಂಡ್ ಆಯಿಲ್. ಇದನ್ನು ಮಾಡುವಂಥದ್ದು ಹೆಂಗೆ ಅಂದರೆ, ಫಸ್ಟು ನಾನು ಎಣ್ಣೆನ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕಾಯೋದಕ್ಕೆ. ಇದು ತುಂಬ ಜಾಸ್ತಿ ಕಾಯೋದು ಬೇಡ. ಸಣ್ಣ ಸಿಮ್ಮಲ್ಲಿ ಇಟ್ಬಿಟ್ಟು ಜಸ್ಟ್ ಒಂದು 2 ರಿಂದ 3 ನಿಮಿಷ ಬೆಚ್ಚಗಾಯ್ತಾ. ಬೆಚ್ಚಗೆ ಆಗ್ತಿದ್ದಂಗೆ ಇದ್ರೊಳಗೇ ನಾನು ಆಲ್ಮಂಡ್ ಆಯಿಲ್ ಕೂಡ ಬೆರೆಸ್ಕೊಳ್ತಾ ಇದ್ದೀನಿ. ಇದೆರಡೂ ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ. ಏನು ನಾವು ಸ್ಟವ್ ಸಣ್ಣದಾಗಿ ಇಟ್ಕೊಬೇಕು, ಜೋರುರಿ ಮಾಡ್ಕೊಬಾರ್ದು. ಅದ್ರ ಜೊತೆನೇ ನಾನು ತುಂಬ ಕಾಯೋದಕ್ಕಿಂತ ಮುಂಚೆನೇ ನಾನು ಮೆಂತ್ಯ ಕಾಳನ್ನು ಕೂಡ ಬೆರೆಸ್ಕೊಂಡಿದ್ದೀನಿ. ಮೆಂತ್ಯ ಕಾಳು ಅಷ್ಟು ಹಾಕಿದ ತಕ್ಷಣ ಹಿಂದೆಗಡೆ ನಾನು ಆ ಪೌಡ್ರು ಕೂಡ ಹಾಕ್ತೀನಿ. ತುಂಬ ಕಾಯ್ತೈತೆ ಅಂತ ಅಂದಾಗ ಹಾಕಿದ್ರೆ ಪೂರ್ತಿ ಕರ್ಗೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಇದು ಸಿಗಬಾರ್ದು. ಇಷ್ಟೇ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ರೀತಿ ಹೆಚ್ಚಿಂದು ಅಂಶಗಳನ್ನ ನಾನು ಬಳಸೇ ಇಲ್ಲ. ಜಸ್ಟ್ ನೀವೊಂದು 4 ವೀಕ್ಸ್ ಟ್ರೈ ಮಾಡಿ, ವಾರಕ್ಕೆ 2 ಸರ್ತಿ ಅಪ್ಲೈ ಮಾಡಿ ನೋಡಿ. ರಿಸಲ್ಟ್ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ನೀವು 10 ಜನಕ್ಕಲ್ಲ, ಕೇಳ್ದರಿಗೆಲ್ಲ ರೆಫರ್ ಮಾಡ್ತೀರ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಾನು ಇದನ್ನು ಮುಂಚೆನೇ ಒಂದು ಸತಿ ಮಾಡ್ಕೊಂಡಿದ್ದೆ, ಬಟ್ ಅವಾಗ ವಿಡಿಯೋನೇ ಮಾಡ್ಕೊಂಡಿರಲಿಲ್ಲ. ಅದು ಖಾಲಿ ಆದಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಖಾಲಿ ಆಯ್ತು, ಇನ್ನೇ ನಾನು ಮಾಡ್ಕೋಬೇಕಲ್ವ ಅಂತ ವಿಡಿಯೋ ಮಾಡಿದೆ. ಸೊ ಇದು ತಣ್ಣಗಾದ್ಮೇಲೆ ಯಾವುದೇ ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ. ನಮ್ಮ ಮನೇಲಿ ನಾನು ಒಬ್ಬಳೇ ಹಾಕೋದ್ರಿಂದ ಇಷ್ಟು ನನಗೆ ಸುಮಾರು ದಿನಗಳೇ ಬರುತ್ತೆ. ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಮೇಲೇ ಬರುತ್ತೆ. ನಾನು ವಾರಕ್ಕೆ 2 ದಿನ ಅಪ್ಲೈ ಮಾಡ್ತೀನಿ. ಬಾಣಂತನ ಆದಮೇಲೆ ಲೈಕ್ ಒಂದು 7-8 ಮಂತ್ಸ್ ಪಾಪುಗಾಗಿರುತ್ತೆ. ಅವಾಗ ಕೂದಲು ಏರ್ ಫಾಲ್ ಆಗ್ತಾ ಇದೆ ಅನ್ನೋರು ಹಚ್ಕೊಂಡ್ರಂತೂ ಎಫೆಕ್ಟಿವ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವೇ ಕಮೆಂಟ್ ಮಾಡ್ತೀರಾ. ಈ ಎಣ್ಣೆಗೆ ನಾನು ಇಟ್ಟಿರುವಂಥ ಹೆಸರು ಗ್ರೀನ್ ಏರ್ ಆಯಿಲ್ ಅಂತ. ಯಾಕಂದರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಬೇಗ. ಆ್ಯಂಡ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಗ್ರೀನಾಗಿರುತ್ತಲ್ವ, ಹಂಗೆ ಇದು ನೋಡೋದಕ್ಕೆ ನೋಡಿ ಬೌಲಿಗೆ ಹಾಕಿದರೆ ಚೆನ್ನಾಗಿ ಗ್ರೀನಾಗಿ ಕಾಣುತ್ತೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ನಾನು ಒಂದು ಕಾಟನ್ ಬಾಲ್ ಹತ್ತಿ ಉಂಡೆನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ನಾವು ಎದ್ಬಿಟ್ಟು ಹಚ್ಕೊಂಡ್ರೆ ಚೆನ್ನಾಗಿ ಹಚ್ಕೊಬೋದು ಅಂತ ಹೇಳ್ಬಿಟ್ಟು. ನೋಡಿ, ಇದೆಲ್ಲ ಬೇಬಿ ಏರ್ಸ್ ಇವಾಗ ನನಗೆ ಗ್ರೋತ್ ಆಗ್ತಿರೋವಂಥದ್ದು. ಮುಂದೆಗಡೆ ಎಲ್ಲ ಅಂತೂ ಕೂದಲು ಸಿಕ್ಕಾಪಟ್ಟೆ ಉದ್ರೋಗಿತ್ತು. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮುಂದೆ. ಕೂದಲು ಬುರುಡೆ ಮುಂದೆ ಎಲ್ಲ ನೀಟಾಗಿ ಹೊಸ ಕೂದಲು ಬರ್ತಾ ಇರೋಂಥದ್ದು. ಕೂದಲು ಬುರುಡೆಗೆ ಈ ಥರ ನೀಟಾಗಿ ಹಚ್ಕೊಂಡು ಒಂದು 5 ನಿಮಿಷನಾರ ಮಸಾಜ್ ಕೊಡ್ಕೋಬೇಕು. ಯಾವುದೇ ಆಯಿಲ್ನ ಅಪ್ಲೈ ಮಾಡಿದ್ರೂ ಕೂಡ ಒಂದು 5 ನಿಮಿಷ ಮಸಾಜ್ ಕೊಡ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಅಂತ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನೋಡಿದ್ರಿ ಮಸ್ಟ್ ಟ್ರೈ ಮಾಡೋದು ಮರಿಬೇಡಿ. ಹಾಗೆ ಈ ಆಯಿಲ್ಲು ನಾನು ಹೇಳ್ದಂಗೆ ವಿತಿನ್ 4 ವೀಕ್ಸಲ್ಲಿ ನಿಮಗೆ ರಿಸಲ್ಟ್ ಅಂತೂ ಸಿಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ, ಥ್ಯಾಂಕ್ಸ್ ಅ ಲಾಟ್ ಅಂತ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.